ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೃದುವಾಗಿ ಸಾಫ್ಟಾಗಿ ಯಾವ ರೀತಿ ಚಪಾತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿ ನೋಡಿ. ಚಪಾತಿ ಎಷ್ಟೊತ್ತೇ ಇಟ್ಟರು ಗಟ್ಟಿ ಆಗಲ್ಲ, ಮೆತ್ತಗೆ ಇರುತ್ತೆ, ಸಾಫ್ಟಾಗಿರುತ್ತೆ, ಮೃದುವಾಗೂ ಸಹ ಇರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಮೊದಲು ನೀವೇ ನೋಡ್ಬೋದು, ಮೊದಲು ನೀವೇ ಲೈಕ್ ಮಾಡ್ಬೋದು. ಈಗ ನೋಡಿ, ಮೊದಲಿಗೆ ಅರ್ಧ kg ಆಗುವಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಮೈದಾ ಏನು ಬಳಸಿಲ್ಲ, ಬರೀ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಮಾಡ್ತಾ ಇರೋದು. ತುಂಬಾ ಸಾಫ್ಟಾಗಿರುತ್ತೆ, ಮೃದುವಾಗೂ ಸಹ ಇರುತ್ತೆ ಚಪಾತಿ. ಈ ರೀತಿ ಮಾಡಿ ನೋಡಿ ಒಂದ್ಸತಿ. ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಬೇರೆ ಏನು ಹಾಕಿಲ್ಲ, ಹಾಗೇ ಮಾಡ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಜಲ್ಡಿ ಇಟ್ಕೊತಾ ಇದ್ದೀನಿ. ನೋಡಿ, ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನೋಡಿ ಜಲ್ಡಿ ಇಟ್ಕೊತಾ ಇದ್ದೀನಿ. ಜಲ್ಡಿ ಹಿಡಿದ್ಬಿಟ್ಟು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಜಲ್ಡಿ ಇಟ್ಕೊಂಡಿದ್ದೀನಿ ನೋಡಿ. ಜಲ್ಡಿ ಇಟ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು. ಹಾಗೆ 1 ಟೀ ಚಮಚದಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಸೇರಿಸೋದ್ರಿಂದ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದರಿಂದ ನೋಡಿ ಇಷ್ಟನ್ನು ಹಾಕ್ಕೊಂಡು ನೀರು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಏನು ಹಾಕ್ಕೋಬಾರ್ದು, ಮೊದಲಿಗೆ ಮಿಕ್ಸ್ ಆದಮೇಲೆ ಹಾಕ್ಕೋಬೇಕಾಗುತ್ತೆ. ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಹಿಟ್ಟೆಲ್ಲ ಕಲಿಸ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೋಬೇಕು. ಇವಾಗಲೇ ಎಣ್ಣೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹಿಟ್ಟು ಜಾಸ್ತಿ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೊಂಡಿಲ್ಲ, ಜಾಸ್ತಿ ಮೆತ್ತಗೇನು ಮಿಕ್ಸ್ ಮಾಡ್ಕೊಂಡಿಲ್ಲ. ಹಿಟ್ಟು ಅನ್ನೋದು ಒಂದು ಹದವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಸಾಫ್ಟಾಗಿ. ಜಾಸ್ತಿ ಮೆತ್ತಗೇನು ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಹಿಟ್ಟು. ನೋಡಿ, ಕಲಿಸ್ಬಿಟ್ಟು ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಬಿಟ್ಟು ಅಷ್ಟೇ ಬಿಡ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಬಿಡ್ತಾ ಇದ್ದೀನಿ. ಬೇಕು ಅಂದರೆ ನಿಮ್ಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇದ್ದರೂ ಪರವಾಗಿಲ್ಲ. ನೋಡಿ, ಹಿಟ್ಟು ಅನ್ನೋದು ಯಾವ ರೀತಿ ಇದೆ ಅಂತ, ಅಷ್ಟು ಗಟ್ಟಿಯಾಗೂ ಇಲ್ಲ, ಅಷ್ಟು ಮೆತ್ತಗೇನೂ ಇಲ್ಲ, ಸಾಫ್ಟಾಗಿದೆ. ಆ ರೀತಿ ಇದ್ದರೆ ಚಪಾತಿ ಅನ್ನೋದು ಚೆನ್ನಾಗಿ ಬರುತ್ತೆ. ಹಿಟ್ಟು ಕಲಸೋವಾಗ ನಾವು ಈ ರೀತಿಯೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಹಾಗೇ ಚಪಾತಿ ಅನ್ನೋದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ನಮಗೆ ತೀಡಕ್ಕೂ ಅಷ್ಟೇ ಹಿಟ್ಟು ಅನ್ನೋದು ಚೆನ್ನಾಗಿರುತ್ತೆ. ಚಪಾತಿ ತೀಡ್ಕೋವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಹಸಿಟ್ಟನ್ನು ಸೇರಿಸ್ಕೊಂಡು ನಿಧಾನವಾಗಿ ತೀಡ್ಕೋಬೇಕಾಗುತ್ತೆ. ಎಷ್ಟೇ ಚಪಾತಿ ಇದ್ರೂ ಬೇಗನೆ ತೀಡು ಹಾಕ್ಕೋಬೋದು, ತೀಡ್ಬಿಟ್ಟು ಸುಟ್ಕೋಬೋದು. ನೋಡಿ, ಆ ಕಡೆ ಈ ಕಡೆ ಸ್ವಲ್ಪ ತಿರುಗಿಸ್ಕೊಂಡು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ತೀಡ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗೂ ಸಹ ತೀಡ್ಕೋಬೋದು. ನೋಡಿ, ನಾನು ತೀಡ್ಕೊಂಡಿದ್ದೀನಿ, ಒಂದು ತೀಡ್ಕೊಂಡು ನೋಡಿಸ್ತಾ ಇದ್ದೀನಿ. ಈಗ ಹೆಂಚನ್ನು ಇಟ್ಟಿದ್ದೀನಿ. ಹೆಂಚು ಕಾದಾದ್ಮೇಲೆ ಲೈಟಾಗಿ ಒಂದು ಕಡೆ ಸುಟ್ಕೋಬೇಕಾಗುತ್ತೆ, ಜಾಸ್ತಿ ಸುಡೋಬಾರ್ದು. ಈ ರೀತಿ ಸುಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಮೊದಲಿಗೆ ಹಾಕ್ಕೋಬಾರ್ದು. ಇಷ್ಟು ಲೈಟಾಗಿ ಸುಟ್ಕೊಂಡು ಎಣ್ಣೆ ಹಾಕ್ಕೊಂಡು ಮತ್ತು ಇನ್ನೊಂದು ಕಡೆ ಲೈಟಾಗಿ ಸುಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಸುಟ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಚಪಾತಿ ಅನ್ನೋದು ಸಾಫ್ಟಾಗಿರುತ್ತೆ. ನೋಡಿ, ಆ ರೀತಿ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆಯೂ ಅಷ್ಟೇ ಸುಟ್ಕೊಂಡ್ರೆ ಆಯಿತು. ನೋಡಿ, ಒಂದು ಚಪಾತಿ ರೆಡಿ ಆಗಿದೆ. ಮತ್ತು ಇನ್ನೊಂದು ಚಪಾತಿನೂ ಅಷ್ಟೇ ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ನೋಡಿ, ನಾವು ಹಾಗೆ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಅನ್ನೋದು ಜಾಸ್ತಿ ಹೀರ್ಕೊಳ್ಳುತ್ತೆ. ನೋಡಿ, ಈಗನೂ ಅಷ್ಟೇ ಒಂದು ಕಡೆ ಲೈಟಾಗಿ ಸುಟ್ಕೊಂಡಿದ್ದೀನಿ, ಈ ಕಡೆಯೂ ಅಷ್ಟೇ ಸ್ವಲ್ಪ ಇವಾಗ ಎಣ್ಣೆ ಎತ್ಕೊಂಡು ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಕಡೆ ಲೈಟಾಗಿ ಸುಟ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಅಷ್ಟೇ ಲೈಟಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಆಗ ಎರಡೂ ಕಡೆ ಸುಟ್ಕೊಂಡ್ರೆ ಆಯಿತು. ಎಣ್ಣೆ ಅನ್ನೋದು ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಚಪಾತಿ ಅನ್ನೋದು ಸಾಫ್ಟಾಗಿರುತ್ತೆ. ಎಷ್ಟು ಹೊತ್ತು ಇಟ್ಟರೂ ಚಪಾತಿ ಅನ್ನೋದು ಗಟ್ಟಿ ಬರಲ್ಲ, ಸಾಫ್ಟಾಗಿ ಮೃದುವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಎಣ್ಣೆನೂ ಅಷ್ಟೇ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಈ ರೀತಿ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಮೃದುವಾಗೂ ಸಹ ಇರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.